ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಯಾವ್ಯಾವ ಕೆಲಸಗಳನ್ನು ಮಾಡ್ತೀನಿ ನಾನು ಈಗಿನ ಟೈಮಲ್ಲಿ ಗಾರ್ಡನಿಂಗಲ್ಲಿ ಅಂತ ಕೆಲವೊಂದು ಮಾಹಿತಿನ ನಿಮಗೆ ಕೊಡೋ ಪ್ರಯತ್ನನ ಮಾಡಿದ್ದೀನಿ. ಇದರಿಂದ ನಿಮಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಈ ಕೆಲವೊಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ಇನ್ನಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ. ಹಾಗೆ ನನಗೂ ಕೂಡ ಸ್ಫೂರ್ತಿ ಬರುತ್ತೆ. ನೋಡಿ, ನಾನಿಲ್ಲಿ ಸಿಮೆಂಟ್ ಪಾಟು, ಹಳೆ ಪಾಟ್ ಆಗಿತ್ತು, ನಾನು ತುಂಬ ಹಿಂದೆ ಮಾಡಿರೋವಂಥ ಸಿಮೆಂಟ್ ಪಾಟು ಇವೆಲ್ಲವ. ನಿಮಗೆ ಬೇಕಾದರೆ ನಾನು ಒಂದಷ್ಟು ಸಿಮೆಂಟ್ ಪಾಟನ್ನು ಹೇಗೆ ಮಾಡೋದು ಅಂತ ಒಂದು 2-3 ಮೆಥಡಲ್ಲಿ ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನಾನು ಇವತ್ತು ಹಳೆ ಪಾಟಿಗೆ ನಾನು ಯಾವುದೇ ರೀತಿ ಬಣ್ಣನ ಹಾಕಿರಲಿಲ್ಲ. ಈಗ ಅವನ್ನೆಲ್ಲ ತೊಳೆದಿಟ್ಟುಕೊಂಡು ಅದಕ್ಕೆ ನಾನು ಬಣ್ಣನ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಆಯಿಲ್ ಪೇಂಟನ್ನು ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನಿಲ್ಲಿ ಸಿಮೆಂಟಿಗೆ ಅಂತಲೇ ಬಣ್ಣ ಬರುತ್ತಲ್ಲ, ಆ ರೀತಿ ಬಣ್ಣನ ತೊಗೊಂಡು ಸಿಮೆಂಟನ್ನು ಮಿಕ್ಸ್ ಮಾಡಿಕೊಂಡು ಹಚ್ಚುತ್ತೀನಿ. ನೋಡಿ, ಈ ರೀತಿ. ಇದು ಡೀಟೇಲ್ ಆಗಿ ಬೇಕು ಅಂದರೆ ಒಂದು ವಿಡಿಯೋದ ಹಾಕಿದ್ದೀನಿ, ಆದರೂ ಕೂಡ ನೋಡಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದನ್ನು ಒಂದು 2 ಸ್ಪೂನ್ ಆಗುವಷ್ಟು ಸಿಮೆಂಟನ್ನು ಹಾಕ್ಕೊಂಡು ಮತ್ತೊಂದು 2 ಸ್ಪೂನ್ ಬಣ್ಣನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ದೋಸೆ ಹಿಟ್ಟಿನ ಹದದಲ್ಲಿದ್ದರೆ ಸಾಕಾಗತ್ತೆ. ಹಾಗೆ ನೋಡಿ, ಹಳೆ ಪಾಟ್ ಆದರೆ ನಾವಿಲ್ಲಿ ನೀರನ್ನು ಹಾಕ್ಕೊಂಡು ಒಂದು ಸಾರಿ ಡ್ರೈ ಇರುತ್ತಲ್ಲ, ಹಾಗಾಗಿ ನೀರನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾವು ಇದಕ್ಕೆ ಹಾಕೋದ್ರಿಂದ ಅದು ಬಣ್ಣ ಹಿಡಿಯತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ತರಿಯಾಗಿದೆ. ನಾವು ಇಲ್ಲಿ ಸ್ಮೂತಾಗಿ ಮಾಡಿರಲಿಲ್ಲ, ಹಾಗಾಗಿ ಇದು ಚೆನ್ನಾಗಿ ಬಣ್ಣ ಅಂಟ್ಕೊಳ್ಳತ್ತೆ. ನೋಡಿ, ಈ ರೀತಿ ಆಯಿಲ್ ಪೇಂಟನ್ನು ಹಚ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದಷ್ಟು ಪಾಟ್ಗೆ ನಾನು ಬಣ್ಣನ ಹಚ್ತಾ ಇದ್ದೀನಿ, ಹಾಗಾಗಿ ಈ ವಿಡಿಯೋ ಶೇರ್ ಮಾಡಿದ್ದೀನಿ. ಮತ್ತು ನಾನು ಕೆಲವೊಂದು ರಿಪೋರ್ಟಿಂಗ್ ಮಾಡಿದ್ದೀನಿ, ಕೆಲವೊಂದು ಕಟಿಂಗನ್ನು ಹಾಕ್ಕೊಂಡಿದ್ದೀನಿ. ಅದು ಯಾವ್ಯಾವುದು ಅಂತ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಯಾವ ಗಿಡನ ರಿಪೋರ್ಟಿಂಗ್ ಮಾಡಿದ್ದೀನಿ, ಯಾವ ಕಟಿಂಗನ್ನು ಹಾಕ್ಕೊಂಡಿದ್ದೀನಿ ಅಂತ. ಈಗ ತುಂಬ ಚಳಿ ಇಲ್ವಲ್ಲ, ಹಾಗಾಗಿ ಈಗೂ ಕೂಡ ನೀವು ಕಟಿಂಗನ್ನು ಹಾಕ್ಕೋಬೋದು ಮತ್ತು ರಿಪೋರ್ಟಿಂಗ್ ಕೂಡ ಮಾಡ್ಬೋದು. ತುಂಬ ಚಳಿ ಇರುವಾಗ, ತುಂಬ ಬಿಸಿಲಿರುವಾಗ ಮತ್ತು ತುಂಬ ಮಳೆ ಇರುವಾಗ ಗಾರ್ಡನಿಂಗ್ ಕೆಲಸಗಳನ್ನು ಅಂದರೆ ಕಟಿಂಗ್ ಹಾಕೋದು, ರಿಪೋರ್ಟಿಂಗ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಒಂದಷ್ಟು ಗಿಡ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಆ ಟೈಮಲ್ಲಿ ಮಾತ್ರ ಮಾಡಲ್ಲ, ಇಲ್ಲಾಂದರೆ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ನಾನು ಮಾಡ್ತಾನೆ ಇರ್ತೀನಿ. ಯಾಕಂದರೆ ಒಂದು ಹೊಸ ಗಿಡಗಳನ್ನು ಬೆಳೆಸಬೇಕು ಅಂದರೆ ಎನಿ ಟೈಮ್ ನಾವು ಗಾರ್ಡನಿಂಗಲ್ಲಿ ಕೆಲಸಗಳನ್ನು ಮಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ನಾನು ಒಂದಷ್ಟು ಮಾಡ್ತಾನೆ ಇರ್ತೀನಿ. ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಕೆಳಗಡೆ ಹಾಕಿರ್ತೀನಿ, ನೀವು ಬೇಕಾದರೆ ತರಿಸ್ಕೊಳ್ಳಿ. ಫ್ಲಿಪ್ಕಾರ್ಟಿಂದ ಎಲ್ಲವನ್ನೂ ತರಿಸ್ಕೋಬೋದು. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿಯ ಪ್ರಾಡಕ್ಟ್ ಲಿಂಕನ್ನು ಹಾಕಿರ್ತೀನಿ, ಎಲ್ಲವನ್ನು ನೀವು ತರಿಸ್ಕೋಬೋದು. ನಾನು ಎಲ್ಲ ಕೆಲಸಗಳನ್ನು ಶೇರ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಯಾವುದಾದ್ರೂ ಟೈಮ್ ಇದ್ದಾಗೆಲ್ಲ ನಾನು ಹೋಗಿ ಆ ಕೆಲಸಗಳನ್ನು ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಿಮಗೆ ಬೇಕು ಅಂದರೆ ನಾನು ಏನೇನು ಕೆಲಸಗಳನ್ನು ಮಾಡ್ತೀನಿ ಅಂತ ಡೈಲಿ ಬೇಕು ಅಂದರೆ ಹೇಳಿ, ಅವನ್ನೂ ಕೂಡ ಶೇರ್ ಮಾಡೋ ಪ್ರಯತ್ನನ ಮಾಡ್ತೀನಿ. ನೋಡಿ, ನಾನಿಲ್ಲಿ ತಾವರೆ ಗಿಡ ಇತ್ತು ನನ್ನ ಹತ್ರ, ಅದಕ್ಕೆ ಈ ಮಳೆಗಾಲದಲ್ಲೆಲ್ಲ ಬಸವನ ಹುಳ ತುಂಬ ಬರುತ್ತೆ. ನೋಡಿ, ನಾನು ಇದನ್ನು ಕ್ಲೀನ್ ಮಾಡಿರಲಿಲ್ಲ. ಈಗ ಡಾರ್ಮೆನ್ಸಿ ಪೀರಿಯಡ್ ಇರುತ್ತೆ, ಕೆಲವೊಂದು ಗಿಡಗಳು ಈಗ ಅಷ್ಟೊಂದು ಹೂವಾಗಲ್ಲ, ಈ ತಾವರೆ ಗಿಡ ಎಲ್ಲ. ಹಾಗಾಗಿ ನಾವು ಈ ಚಳಿಗಾಲದಲ್ಲಿ ನಾವು ಇದಕ್ಕೆ ಡ್ರೈ ಮಾಡಿ ನೋಡಿ ಕ್ಲೀನ್ ಮಾಡ್ಕೋಬೇಕು. ನೀವಿಲ್ಲಿ ಬೇರೆ ಮಣ್ಣನ್ನು ಗೊಬ್ಬರಗಳನ್ನು ಎಲ್ಲ ಹಾಕಿ ಕೂಡ ಮಾಡ್ಬೋದು. ಇದು ನಾನು ಹಾಕಿ ತುಂಬ ದಿನ ಆಗಿಲ್ಲ, ಹಾಗಾಗಿ ನಾನು ಇದಕ್ಕೆ ಕೆರೆ ಮಣ್ಣನ್ನು ತಂದು ಹಾಕಿದ್ದೆ. ಹಾಗಾಗಿ ನಾನಿಲ್ಲಿ ಮಣ್ಣನ್ನು ಬೇರೆದು ಹಾಕ್ತಾ ಇಲ್ಲ, ನೀವು ಬೇಕಾದರೆ ಹೊಸ ಮಣ್ಣನ್ನು ಹಾಕ್ಕೋಬೋದು. ಇದಕ್ಕೆ ನಾವು ಹುತ್ತದ ಮಣ್ಣು ಈ ರೀತಿ ನಯಸ್ವಾಗಿರುತ್ತಲ್ಲ, ಆ ರೀತಿ ಅಂಟಂಟಾಗಿರೋ ನಮ್ಮ ಮಣ್ಣು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಆ ನೀರನ್ನೆಲ್ಲ ತೆಗೆದು ಇದನ್ನು ಕ್ಲೀನ್ ಮಾಡ್ಕೋತೀನಿ. ಅಲ್ಲಿರೋವಂಥ ಆ ಬಸವನ ಹುಳು ಮೊಟ್ಟೆ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಬಿಡ್ತೀನಿ. ಒಂದಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀನಿ. ಹಾಗೆ ಒಂದು 2 ದಿವಸ ಹಾಗೆ ಡ್ರೈ ಆಗಲಿಕ್ಕೆ ಬಿಡ್ತೀನಿ. ಮತ್ತು ಕೆಲವೊಂದು ಇದ್ರೆಲ್ಲ ಕಾಣಿಸುತ್ತಲ್ಲ, ಹಾಗಾಗಿ ಇದನ್ನೇ ನಾನು ಈ ವರ್ಷ ಹಾಗೆ ಬಿಡ್ತೀನಿ. ನೋಡಿ, ಇಲ್ಲಿ ಅಂಟಂಟಾಗಿರೋವಂಥ ಮಣ್ಣು ಇದೆಯಲ್ಲ, ಹಾಗಾಗಿ ಅದನ್ನು ನಾನು ಹಾಗೆ ಬಿಡ್ತೀನಿ ಈ ವರ್ಷ. ಮುಂದಿನ ವರ್ಷ ರಿಪೋರ್ಟಿಂಗ್ ಮಾಡ್ಕೋತೀನಿ ಅದನ್ನು. ಇದು ನಾನು ಮಳೆ ಶುರುವಾಗೋಕ್ಕೂ ಮುಂಚೆ ಹಾಕಿರೋದಾಗಿತ್ತು, ಹಾಗಾಗಿ ಈಗ ರಿಪೋರ್ಟಿಂಗ್ ಮಾಡ್ತಾ ಇಲ್ಲ.
ಕ್ಲೀನ್ ಮಾತ್ರ ಮಾಡ್ತೀನಿ. ಹಾಗೆ ನಾನು ಇವತ್ತು ನೀರ್ಸೋಣೆ ಗಿಡಗಳನ್ನು ಕಟಿಂಗನ್ನು ಹಾಕಬೇಕು ಅಂತ ಒಂದಷ್ಟು ಹಾಕ್ಕೋತೀನಿ. ನೀರ್ಸೋಣೆ ಗಿಡಗಳನ್ನು ನಾವು ಮತ್ತೆ ಮತ್ತೆ ಕಟಿಂಗನ್ನು ಹಾಕ್ಕೊಳ್ತಾ ಇರಬೇಕು. ಅದು ಎನಿ ಟೈಮ್ ಬೇರು ಬರುತ್ತೆ. ಆ ಕಟಿಂಗು ಸಾಫ್ಟ್ ಕಟಿಂಗ್ ಆಗಿರೋದ್ರಿಂದ ಯಾವ ಟೈಮಲ್ಲಿ ಬೇಕಾದರೂ ಬೇರು ಬರುತ್ತೆ. ಇದರ ಯಾವ್ಯಾವ ರೀತಿಯಿಂದ ನಾನು ಕಟಿಂಗನ್ನು ಹಾಕೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನೋಡಿ. ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ. ಇವತ್ತು ಒಂದು ರೀತಿಲಿ ನಾನು ಕಟಿಂಗನ್ನು ಹಾಕಿ ತೋರಿಸ್ತೀನಿ. ಈಗ ಕೂಡ ನೀವು ಇದನ್ನು ಕಟಿಂಗನ್ನು ಹಾಕ್ಕೋಬೋದು. ಈ ಸಾಫ್ಟ್ ಕಟಿಂಗ್ಗಳನ್ನೆಲ್ಲ ನಾವು ತುಂಬ ಬಿಸಿಲಿರೋವಾಗ ಹಾಕೋಕೆ ಬರಲ್ಲ, ಯಾಕಂದರೆ ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಬಿಸಿಲಲ್ಲಿ ಬಾಡಿ ಹೋಗಿಬಿಡತ್ತೆ. ನಾವು ಯಾವುದೇ ಕಟಿಂಗನ್ನು ಹಾಕಬೇಕು ತುಂಬ ಬಿಸಿಲಲ್ಲಿ ಹಾಕಿದರೆ ಮತ್ತು ನಾವು ಬಿಸಿಲಲ್ಲಿಟ್ಟಾಗ ಆ ಕಟಿಂಗ್ ಕಾಂಡಗಳೆಲ್ಲ ಬಾಡಿ ಹೋದರೆ ಅದು ಬೇರು ಬರಲ್ಲ. ಹಾಗಾಗಿ ನಾವು 1 ತಿಂಗಳ ಈ ಗಿಡಗಳನ್ನು ನೆರಳಲ್ಲೇ ಇಡಬೇಕಾಗತ್ತೆ ಕಟಿಂಗನ್ನು ಹಾಕಿರೋದನ್ನು. ಈ ಸಾಫ್ಟ್ ಕಟಿಂಗೆಲ್ಲ ಒಂದು 3ರಿಂದ 4 ದಿವಸಕ್ಕೆಲ್ಲ ಬೇರು ಬರುತ್ತೆ. ಆದರೆ ನಾವು ಅದನ್ನು ಒಂದು 8 ದಿವಸ ಆದರೂ ನೆರಳಲ್ಲಿಟ್ಟು ಆಮೇಲೆ ಬಿಸಿಲಲ್ಲಿಡೋದ್ರಿಂದ ಚೆನ್ನಾಗಿ ಬೇರು ಬರುತ್ತೆ. ಇದಕ್ಕೆ ನಾನು ಒಂದಷ್ಟು ಪಾಟಿ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ಹಾಕ್ಕೊಂಡಿದ್ದೀನಿ ಕಟಿಂಗನ್ನೆಲ್ಲ ಹಾಕಲಿಕ್ಕೆ. ನೀವು ಬೇಕಾದರೆ ಡೀಟೇಲ್ ಆದ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ. ಹಾಗೆ ನಾನಿಲ್ಲಿ ಜಿರೇನಿಯಮ್ನ ರಿಪಾಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ರಿಪಾಟಿಂಗ್ ಮಾಡ್ತೀನಿ ಅಂತ. ಕೆಳಗಡೆ ತೆಂಗಿನ ನಾರನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ. ನೋಡಿ ಇಲ್ಲಿ ನಾನು ಭತ್ತದ ಹೊಟ್ಟು, ಮಣ್ಣು ಮತ್ತು ಗೊಬ್ಬರ ಇದನ್ನು ಈಕ್ವಲ್ ಪ್ರಮಾಣದಲ್ಲಿ ಹಾಕ್ಕೊಂಡು ರಿಪಾಟಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಮೇಲ್ಗಡೆಯಿಂದ ಸ್ವಲ್ಪ ಗೊಬ್ಬರನ ಮತ್ತೆ ಹಾಕ್ತೀನಿ, ಯಾಕಂದರೆ ಇದು ನಾವು ದೊಡ್ಡ ಆಗಿರುವಂಥ ಗಿಡಗಳನ್ನು ನಾವು ಬೆಳೆಸ್ತಾ ಇದ್ದೀವಿ, ರಿಪಾಟಿಂಗ್ ಮಾಡ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸ್ವಲ್ಪ ಜಾಸ್ತಿ ಗೊಬ್ಬರ ಬೇಕಾಗತ್ತೆ. ಆದರೆ ನಾವು ಕಟಿಂಗನ್ನು ಹಾಕಬೇಕಾದ್ರೆ ಇಷ್ಟು ಪ್ರಮಾಣದಲ್ಲಿ ನಾವು ಹಾಕ್ಕೊಂಡ್ರೆ ಸಾಕಾಗತ್ತೆ. ಅಂದರೆ ಮಣ್ಣು, ಗೊಬ್ಬರ ಮತ್ತು ಭತ್ತದ ಹೊಟ್ಟನ್ನು ಈಕ್ವಲ್ ಆಗಿ ತಗೊಂಡಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ಬೇಸಿಗೆ ಬರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀವು ಒಂದು 10% ಕೋಕೋಪೀಟನ್ನು ಯೂಸ್ ಮಾಡ್ಕೋಬೋದು. ಮತ್ತು ಕಟಿಂಗನ್ನು ಹಾಕಬೇಕಾದ್ರೆ ನೀವು ಸ್ವಲ್ಪ ಕೋಕೋಪೀಟನ್ನು ಮಿಕ್ಸ್ ಮಾಡಿಕೊಂಡು ಕಟಿಂಗನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಹಾಗೆ ನಾನು ಇಲ್ಲಿ ಗಿಡನ ಕಟಿಂಗನ್ನು ಸಣ್ಣ ಕವರಲ್ಲಿ ಹಾಕ್ಕೋತೀನಿ ಪ್ರತಿಯೊಂದು. ಹಾಗೆ ನಾನು ದೊಡ್ಡ ಪಾಟ್ ಒಳಗಡೆ ಕಟಿಂಗನ್ನು ಹಾಕ್ಕೊಳ್ಳಲ್ಲ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಕಟಿಂಗು. ಇದು ತುಂಬ ಮೊದಲು ನೆಟ್ಟಿರೋಂಥ ಕಟಿಂಗು. ಒಂದು ಸ್ವಲ್ಪ ದಿವಸ ಹಾಗೆ ಬಿಟ್ಬಿಡ್ತೀನಿ. ಇದಕ್ಕೆಲ್ಲ ತುಂಬ ಮಣ್ಣೇನು ಬೇಕಾಗಲ್ಲ. ಈ ಜಿರೇನಿಯಮ್ಗೆಲ್ಲ ಅಷ್ಟೊಂದು ಬೇರೆ ಬರಲ್ಲ. ಹಾಗಾಗಿ ನಾನು ಇದೊಂದು 6 ತಿಂಗಳ ಆದಮೇಲೆ ರಿಪಾಟಿಂಗ್ ಮಾಡ್ತಾ ಇರೋದು. ಇದು ಜಿರೇನಿಯಮ್ ಪದೇ ಪದೇ ನಾವು ರಿಪಾಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ತುಂಬ ಲೇಟ್ ಆದರೂ ಪರವಾಗಿಲ್ಲ ಇದಕ್ಕೆ. ನೋಡಿ ಹಾಗೆ ನೋಡಿ ನಾನಿಲ್ಲಿ ಗೊಬ್ಬರನ ಮತ್ತೊಂದಷ್ಟು ಹಾಕ್ತೀನಿ. ನಿಮ್ಮ ಹತ್ರ ಯಾವುದಾದ್ರೂ ಗೊಬ್ಬರ ಯಾವುದಿದೆಯೋ ಆ ಗೊಬ್ಬರನ ಮತ್ತೊಂದಷ್ಟು ಒಂದು 2 ಮುಷ್ಟಿ ಆಗುವಷ್ಟು ಸೈಡಲ್ಲಿ ಹಾಕ್ಕೊಳ್ಳಿ. ಬೇರಿಗೆ ತಾಗುವಂತೆ ಹಾಕಬೇಡಿ, ಬೇರು ಸುಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೈಡಲ್ಲಿ ಹಾಕ್ಕೊಂಡು ಮೇಲಿಂದ ಮತ್ತೆ ಪಾಟಿಂಗ್ ಮಿಕ್ಸ್ನ ಹಾಕ್ತೀನಿ. ನಾನು ಪ್ರತಿಯೊಂದು ಗಿಡನೂ ರಿಪಾಟಿಂಗ್ ಮಾಡಬೇಕಾದ್ರೆ ಮತ್ತೊಂದಷ್ಟು ಗೊಬ್ಬರಗಳನ್ನು ಹಾಕಿ ಇದೇ ರೀತಿ ಹಾಕಿ ರಿಪಾಟಿಂಗ್ ಮಾಡ್ತೀನಿ. ನಾನು ಹೆಚ್ಚಾಗಿ ಇದಕ್ಕೆ ಕುರಿ ಗೊಬ್ಬರನ ಹಾಕ್ತೀನಿ. ಈ ಪರ್ಮನೆಂಟ್ ಪ್ಲ್ಯಾಂಟಿಗೆಲ್ಲ ಕುರಿ ಗೊಬ್ಬರ ಹಾಕ್ಕೊಂಡ್ರೆ ಅದು ನಿಧಾನವಾಗಿ ಡಿಕಂಪೋಸ್ಟ್ ಆಗುತ್ತೆ. ಹಾಗಾಗಿ ನಾವು ನಿಧಾನವಾಗಿ ಬೆಳೆಯುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಕುರಿ ಗೊಬ್ಬರನೇ ಹಾಕ್ಕೋತೀನಿ. ಅದನ್ನು ಆನ್ಲೈನಲ್ಲಿ ತರಿಸ್ಕೋಬೋದು. ಗೌಟ್ ಮೆನ್ಯೂರ್ ಅಂತ ಬರುತ್ತೆ, ಇಂಗ್ಲೀಷಲ್ಲಿ ಹೇಳ್ತಾರೆ ಗೌಟ್ ಮೆನ್ಯೂರ್ ಅಂತ. ನಾನು ಆಲ್ರೆಡಿ ಕೆಲವೊಂದು ವಿಡಿಯೋದಲ್ಲಿ ನಾನು ಅದರ ಲಿಂಕನ್ನು ಹಾಕಿದ್ದೀನಿ, ಪ್ರಾಡಕ್ಟ್ ಲಿಂಕಲ್ಲಿ. ಬೇಕಾದರೆ ತರಿಸ್ಕೊಳ್ಳಿ. ಇದರಲ್ಲೂ ಕೂಡ ಬೇಕಾದರೆ ಹಾಕ್ತೀನಿ, ನೀವು ಬೇಕಾದರೆ ತರಿಸ್ಕೋಬೋದು. ಬೂದಿ ಎಲ್ಲವೂ ಸಿಗತ್ತೆ ಆನ್ಲೈನಲ್ಲಿ. ನೋಡಿ ಇವಿಷ್ಟು ಒಂದಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಅಷ್ಟೇ. ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ. ಕೆಲವು ಮಾಹಿತಿನ ನಾನು ಅಲ್ಲೇ ಮೆಸೇಜಲ್ಲೇ ಹಾಕಿರ್ತೀನಿ. ಇಲ್ಲಾಂದರೆ ಕೆಲವು ದೊಡ್ಡದಾಗಿರೋವಂಥ ಅಲ್ಲಿ ಮೆಸೇಜಲ್ಲಿ ಹೇಳೋಕ್ಕಾಗದೇ ಇರೋವಂಥ ಕಾಮೆಂಟ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ರಿಪಾಟಿಂಗ್ ಮಾಡಿದ ಮೇಲೆ 1 ವಾರ ನೆರಳಲ್ಲಿಟ್ಟು ಆಮೇಲೆ ಇದು ಬಿಸಿಲು ಬರೋವಂಥ ಜಾಗದಲ್ಲಿ ಇಡಬೇಕು.